ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಪ್ರತೀಕ್ಷಾ ರೈ, ಕನ್ಸಲ್ಟೆಂಟ್ ಫಿಸಿಷಿಯನ್, KS ಹೆಗ್ಡೆ ಆಸ್ಪತ್ರೆ ದೇರ್ಲಕಟ್ಟೆ ಹಾಗೂ ರೈ ಕ್ಲಿನಿಕ್ ದೇರೆಬೈಲ್ ಮಂಗಳೂರು. ಡಾಕ್ಟರ್ ರೈ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇಂದು ಮಹಿಳೆಯರಲ್ಲಿ ಕಾಡುವ ಅನೇಕ ಸಮಸ್ಯೆಗಳಲ್ಲಿ ಒಂದು ಕಾಮನ್ ಸಮಸ್ಯೆ ಅಂತ ಹೇಳಿದರೆ PCOD ಅಥವಾ PCOS ಅಂತ ಹೇಳಿದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕರೀತೇವೆ. ಸೊ ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ನಮ್ಮ ಅಮ್ಮನ ಕಾಲದಲ್ಲಿ ಎಲ್ಲ ಕಂಪೇರ್ ಮಾಡಿದರೆ ಈಗಿನ ಕಾಲದಲ್ಲಿ ಇದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾರನ್ನು ಕೇಳಿದ್ರೆ ನಿಮಗೆ PCOD ಅಂತ. ಸೊ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ ಒಂದು ವರ್ಷದಲ್ಲಿ 1 ಮಿಲಿಯನ್ ಕೇಸಸ್ಗಳು ಡಿಟೆಕ್ಟ್ ಆಗ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ಏನಂತ ಹೇಳಿದರೆ, ನಾವು ಮೋರ್ ಆಫ್ ವೆಸ್ಟರ್ನೈಸ್ ಆಗ್ತಾ ಇರೋದು, ಮೋರ್ ಫಾಸ್ಟ್ ಫುಡ್, ಜಂಕ್ ಫುಡ್ ತಿನ್ನುವಂಥದ್ದು, ಹಾಗೂ ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ಬೋದು. ಹೀಗೆ ಲೈಫ್ ಸ್ಟೈಲ್ ಚೇಂಜಸ್ಸಿಂದಾಗಿ ಇದು ಕೇಸಸ್ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇದು ಇನ್ಫೆಕ್ಟಿವ್ ಇಟಿಯಾಲಜಿ ಅಲ್ಲ ಅಂತ ಹೇಳಿದ್ರೆ, ಈಗ ಒಬ್ಬರಿಗೆ ಬಂದರೆ ಒಬ್ಬರಿಂದ ಹರಡುವ ಕಾಯಿಲೆ ಅಲ್ಲ. ಸೊ ಅದರಿಂದಾಗಿ ಏನಂತ ಹೇಳಿದರೆ, ಇದು ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇದೆಲ್ಲ ಮಾಡಿದರೆ, ಈಗ ಕೆಲವು ಡಿಸೀಸ್ ಏನಿದೆ, ನಾವು ರೋಗ ಬಂದ ನಂತರವೇ ಅದಕ್ಕೆ ಟ್ರೀಟ್ಮೆಂಟ್ ಇರುವಂಥದ್ದು. ಬಟ್ ಇದರಲ್ಲಿ ಏನಾಗ್ತದೆ, ನಾವು ಅದು ಬಾರದ ಹಾಗೆ ನಾವು ಪ್ರಿವೆಂಟ್ ಮಾಡ್ಬೋದು, ಅಥವಾ ಬಂದರೂ ಸಹ ಅದನ್ನು ಕಂಟ್ರೋಲಲ್ಲಿ ಇಡುವ ಹಾಗೆ ಮಾಡ್ಬೋದು. ಅಲಾಂಗ್ ವಿತ್ ಮೋರ್ ದೆನ್ ಔಷಧಿ, ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲಿಂದ ಆಗಿರ್ಬೋದು. ಸೊ ಅದಕ್ಕೆ ಈ ಕಾಯಿಲೆ ನಮಗೆ ಅದರ ಬಗ್ಗೆ ಮಾಹಿತಿ ಅವಶ್ಯಕವಾಗಿ ಬೇಕು. ಹಾಗೂ ಅನೇಕ ಈಗ ನೋಡ್ಬೋದು, ಯೂಶ್ವಲಿ ಇದು ಏನಾಗ್ತದೆ, ಈ ಯಂಗ್ಸ್ರಲ್ಲಿ ಮೋಸ್ಟ್ ಕಾಮನ್ ಒನ್ ಆಫ್ ದ ಎಂಡೋಕ್ರೈನ್ ಡಿಸಾರ್ಡರ್ ಅಂತ ಹೇಳ್ಬೋದು. 15ರಿಂದ 45 ವರ್ಷದ ನಡುವಿನ ವಯಸ್ಸಿನಲ್ಲಿರುವ ಹೆಂಗಸರಿಗೆ ಇದು ಬರುವಂಥದ್ದು ಮೇಯ್ನ್ ಆಗಿ. ಹಾಗೂ ಇದಕ್ಕೆ ಇನ್ಫರ್ಟಿಲಿಟಿ ಅಂತ ನಾವು ಹೇಳ್ತೇವೆ, ವಂಚತನ. ಸೊ ಇದು ಒಂದು ಕಾಸ್ ಆಗಿರ್ತದೆ. ಸೊ ಆದ್ದರಿಂದಾಗಿ ಇದರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ, ಇದರಿಂದಾಗಿ ತುಂಬ ಜನರಿಗೆ ಹೆಲ್ಪ್ ಆಗ್ತದೆ. ಹಾಗೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ PCOD ಅಥವಾ PCOS ಅಂದರೆ ಏನು, ಇದು ಎರಡು ಒಂದೇ ಅಥವಾ ಬೇರೆ ಬೇರೆಯ? ಸೊ PCOD ಅಂತ ಹೇಳಿದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, PCOS ಅಂತ ಹೇಳಿದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಸೊ ಯೂಶ್ವಲಿ ನಾವು ಏನು ಮಾಡ್ತೇವೆ ಅಂದರೆ, ಈ ಎರಡು ಟರ್ಮ್ಸ್ ಇಂಟರ್ಚೇಂಜಬಲ್, ಫ್ರೀಕ್ವೆಂಟಾಗಿ ಒಂದಕ್ಕೊಂದಕ್ಕೆ ಯೂಸ್ ಮಾಡ್ತೇವೆ. ಸೊ ಬೇಸಿಕಲಿ ಡಿಫ್ರೆನ್ಸ್ ಏನಂತ ಹೇಳಿದರೆ, PCOD ಅದು ಕಾಮನರ್ ಅಂದರೆ ತುಂಬ ಜನರಲ್ಲಿ ಇರ್ತದೆ. ಸೊ ಮೈಲ್ಡ್ ಫಾರ್ಮ್ ಅಲ್ಲಿ ಇರ್ತದೆ, ಹಾಗೂ ಯೂಶ್ವಲಿ ಇನ್ಫರ್ಟಿಲಿಟಿ ಕಾಸ್ ಮಾಡೋದಿಲ್ಲ, ಮತ್ತು ಫಾಲಿಕಲ್ಸ್ ಸ್ವಲ್ಪ ಕಮ್ಮಿ ಇರ್ತದೆ. ವೆರಸ್ PCOS ಸಿಂಡ್ರೋಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸ್ವಲ್ಪ ಜನರಲ್ಲಿ ಸಿವಿಯರ್ ಫಾರ್ಮಲ್ಲಿ ಇರ್ತದೆ, ಫಾಲಿಕಲ್ಸ್ ತುಂಬ ಇರ್ತದೆ. ಒನ್ ಆಫ್ ದ ಕಾಸಸ್ ಫಾರ್ ಇನ್ಫರ್ಟಿಲಿಟಿ ಅಥವಾ ಬಂಜತನ. ಸೊ ಈ PCOD ಅಂದರೆ ಏನಂತ, ಯೂಶ್ವಲಿ ನಮ್ಮದು ಯೂಟ್ರಸ್ ಗರ್ಭಕೋಶ ಇರ್ತದೆ. ಸೊ ಸೈಡಲ್ಲಿ 2 ಟ್ಯೂಬ್ ಇರ್ತದೆ. ಸೊ ಟ್ಯೂಬ್ನ ತುದಿಯಲ್ಲಿ ಓವರಿ ಇರ್ತದೆ. ಸೊ 2 ಟ್ಯೂಬ್ ಅಲ್ಲಿ ಓವರಿ ಅಂತ, ಅಂಡಾಶಯ ಅಂತ ಹೇಳ್ತೇವೆ. ಸೊ ಈ ಅಂಡಾಶಯದ ಫಂಕ್ಷನ್ ಏನಂತ ಹೇಳಿದರೆ, ಒಂದು ಹಾರ್ಮೋನಲ್ ಪ್ರೊಡಕ್ಷನ್ ಮಾಡುವಂಥದ್ದು, ಹಾರ್ಮೋನಲ್ ಪ್ರೊಡಕ್ಷನ್ ಬ್ಯಾಲೆನ್ಸ್ ಮಾಡುವಂಥದ್ದು. ಮತ್ತೊಂದು ಏನಂತ ಹೇಳಿದರೆ, ಎಗ್ಗನ್ನು ಪ್ರತಿ ತಿಂಗಳು ಎಗ್ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡುವಂಥದ್ದು. ಸೊ ಈ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಏನಿದೆ, ಯೂಶ್ವಲಿ ಓವರಿ ಏನಿರ್ತದೆ ಅಂತ ಹೇಳಿದರೆ 3 ಸೆಂಟಿಮೀಟರ್ ಉದ್ದ, 2 ಸೆಂಟಿಮೀಟರ್ ಅಗಲ ಇರ್ತದೆ. ಸೊ ಈ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಅಲ್ಲಿ ಏನಾಗ್ತದೆ, ಈ ಅಂಡಾಶಯದ ಒಳಗೆ ನೀರು ತುಂಬಿದ ಗುಳ್ಳೆಗಳು ದೊಡ್ಡದಾಗ್ತಾ ಹೋಗ್ತವೆ. ಹಾಗಾಗಿ ಈ ಅಂಡಾಶಯ ದೊಡ್ಡದಾಗ್ತದೆ. ಸೊ ಇದರಿಂದಾಗಿ ಏನಾಗ್ತದೆ, ಸೊ ಯೂಶ್ವಲಿ ಪ್ರತಿ ತಿಂಗಳು ಈ ಅಂಡಾಶಯದಿಂದ ಎಗ್ ರಿಲೀಸ್ ಆಗ್ತದೆ ಅಂತ ಹೇಳಿದ್ದೆ. ಸೊ ಅದು ಏನಾಗ್ತದೆ, ಎಗ್ ದೊಡ್ಡದಾಗಿ ಒಂದು 12 ದಿವಸದಲ್ಲಿ ಅದು ರಿಲೀಸ್ ಆಗ್ತದೆ. ಸೊ ಅಲ್ಲಿ ಸ್ಪರ್ಮ್ ಏನಾದರೂ ಇದ್ದರೆ ಅದು ಮೀಟ್ ಆಗಿ ಸ್ಪರ್ಮ್ ಜೊತೆ ಕನ್ಸೆಪ್ಷನ್ ಆಗ್ತದೆ, ಅಂದರೆ ಮಗುವಾಗಿ ಗ್ರೋ ಆಗ್ತದೆ. ಒಂದು ವೇಳೆ ಅಲ್ಲಿ ಕನ್ಸೆಪ್ಷನ್ ಆಗುತ್ತೆ 14 ದಿವಸದಲ್ಲಿ, ಮತ್ತೆ ಇನ್ನೊಂದು 14 ದಿವಸದಲ್ಲಿ ಅದು ಯೂಟ್ರಸ್ ಲೈನಿಗೆ ಹೋಗಿ ಅದು ಪಿರಿಯಡ್ಸ್ ಆಗಿ ಹೋಗ್ತದೆ. ಸೊ ಈಗ ಈ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಇರುವಾಗ ಏನಾಗ್ತದೆ, ಸರಿಯಾದ ಪ್ರೊಡ್ಯೂಸ್ ಆಗದೆ, ರಿಲೀಸ್ ಸರಿಯಾಗಿ ಆಗದೆ, ಈ ಕನ್ಸೆಪ್ಷನಿಗೂ ಇನ್ಫರ್ಟಿಲಿಟಿ ಆಗ್ತದೆ, ಕನ್ಸೆಪ್ಷನಿಗೂ ತೊಂದರೆ ಆಗ್ತದೆ, ಹಾಗೂ ಪೀರಿಯಡ್ಸ್ ಸರಿಯಾಗಿ ಆಗುವುದಿಲ್ಲ. ಸೊ ಹೀಗೆ ಪ್ರಾಬ್ಲಮ್, ಇದರಿಂದಾಗಿ ಪೀರಿಯಡ್ಸ್ಗೆ ಪ್ರಾಬ್ಲಮ್ ಆಗ್ತದೆ, ಹಾಗೂ ಫರ್ಟಿಲೈಸ್ ಆಗಲಿಕ್ಕೆ ಅಂದರೆ ಮಗು ಆಗಲಿಕ್ಕೆ ಸಹ ತೊಂದರೆ ಆಗ್ತದೆ. ಯಾಕಂತ ಹೇಳಿದ್ರೆ ಎಗ್ ರಿಲೀಸ್ ಆಗಿ ಅದು ಎಲ್ಲ ಆಗೋದು ಈ ಓವರಿದು ಫಂಕ್ಷನ್. ಮತ್ತೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾಗಿ ನಮಗೆ
PCOD ಸಿಂಪ್ಟಮ್ಸ್ ಬರ್ತದೆ. ಸೊ ಏನು ಕಾರಣ ಈ PCOD ಆಗಲಿಕ್ಕೆ ಅಂತ ಹೇಳಿದ್ರೆ, ಒಂದು ಜೆನೆಟಿಕ್ ಆಗಿರ್ತದೆ, ಅಂದರೆ ನಮ್ಮ ಅಮ್ಮನಿಗೆ ಅಥವಾ ನಮ್ಮ ತಂಗಿಯರಿಗೆ ಅಕ್ಕಂದಿರಿಗೆ ಯಾರಾದರೂ ಇದ್ದರೆ ನಮಗೆ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಅಥವಾ PCOD ಆಗಬೇಕಂತ ಹೇಳಿಲ್ಲ, ಅದರ್ ಎಂಡೋಕ್ರೈನ್ ಡಿಸಾರ್ಡರ್ಸ್ ಅಂತ ಹೇಳಿದ್ರೆ ಶುಗರ್, ಫ್ಯಾಮಿಲಿಯಲ್ಲಿ ಜಾಸ್ತಿ ಶುಗರ್, BP, ಬೊಜ್ಜುತನ ಎಲ್ಲ ಜಾಸ್ತಿ ಇದ್ದರೆ ಅದು ಮೇನ್ ಒಂದು ರೀಸನ್ ಜೆನೆಟಿಕ್ ಆಗಿರ್ತದೆ. ಮತ್ತು ವಿಚ್ ವಿ ಕ್ಯಾನ್ ಕಂಟ್ರೋಲ್ ಅಥವಾ ಪ್ರಿವೆಂಟ್ ಅಂತ ಹೇಳಿದರೆ ಅದು ಲೈಫ್ ಸ್ಟೈಲ್ ಚೇಂಜಸ್, ಅಂದರೆ ನಮ್ಮದು ಫುಡ್ ಸರಿಯಾಗಿ, ಡಯಟ್ ಹ್ಯಾಬಿಟ್ ಸರಿಯಾಗಿ ಇಲ್ಲದೆ ಇರುವುದು, ತುಂಬ ಫಾಸ್ಟ್ ಫುಡ್ ತಿನ್ನೋದು, ಜಂಕ್ ಫುಡ್ ಇದು, ತುಂಬ ಸ್ವೀಟ್ ತಿನ್ನೋದು, ಏರೇಟೆಡ್ ಡ್ರಿಂಕ್ಸ್ ಕುಡಿಯೋದು. ಸೊ ಇದರಿಂದಾಗಿ ಬರೋದು ಒಂದು ಫುಡ್ ಸರಿ ಇಲ್ಲದೆ, ಮತ್ತು ಕರೆಕ್ಟಾದ ನಿದ್ದೆ ಇಲ್ಲದೆ ಸ್ಟ್ರೆಸ್ ಇದ್ದರೆ ಬರ್ತದೆ. ಮತ್ತೊಂದು ಕರೆಕ್ಟ್ ಬೊಜ್ಜುತನ ಜಾಸ್ತಿ ಇರೋದ್ರಿಂದ ಬರ್ತದೆ. ಕರೆಕ್ಟಾಗಿ ಎಕ್ಸಸೈಸ್ ಇಲ್ಲದ್ರೆ, ಸೆಡೆಂಟರಿ ಲೈಫ್ ಸ್ಟೈಲ್ ಇದ್ದರೆ, ಸೊ ಇದರಿಂದಾಗಿ ಎಲ್ಲ PCOD ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇದರ ಸಿಂಪ್ಟಮ್ಸ್ ಏನು, ನಾನು ಆಗಲೇ ಹೇಳಿದಾಗೆ ಒಂದು ಏನಾಗ್ತದೆ, ಈ ಬಂಜೆತನ ಬರುವ ಚಾನ್ಸಸ್ ಇರ್ತದೆ ಸಿವಿಯರ್ ಫಾರ್ಮಲ್ಲಿ ಅಂತ ಹೇಳಿದ್ರೆ, ಕರೆಕ್ಟಾಗಿ ಎಗ್ ಪ್ರೊಡ್ಯೂಸ್ ರಿಲೀಸ್ ಆಗದೆ ಒಂದು ಬಂಜೆತನದ ಚಾನ್ಸಸ್ ಇರ್ತದೆ. ಮತ್ತೊಂದು ಪೀರಿಯಡ್ಸ್ ಸರಿಯಾಗಿ ಆಗದೇ ಇರುವುದು, ಏನಂತ ಹೇಳಿದ್ರೆ ತುಂಬ ಒಂದು ಪೀರಿಯಡ್ಸಿಂದ ಒಂದು ಪೀರಿಯಡ್ಸ್ಗೆ ತುಂಬ ತಿಂಗಳುಗಟ್ಟಲೆ ಪೀರಿಯಡ್ಸ್ ಆಗದೇ ಇರುವಂಥದ್ದು, ಇದೆಲ್ಲ ತೊಂದರೆ ಇರ್ತದೆ. ಮತ್ತೊಂದು ಏನಂತ ಹೇಳಿದ್ರೆ, ಈ PCODಯಿಂದಾಗಿಯೇ ಬೊಜ್ಜುತನ ಬರುವಂತಹ ಚಾನ್ಸಸ್ ಇರ್ತದೆ ಬಿಕಾಸ್ ಆಫ್ ಹಾರ್ಮೋನಲ್ ಥಿಂಗ್ಸ್. ಸೊ ಏನಾಗ್ತದೆ, ಬೊಜ್ಜುತನ ಇದ್ದರೆ PCOD, ಯು ಆರ್ ಮೋರ್ ಪ್ರೋನ್ ಫಾರ್ PCOD, ಹಾಗೆ PCOD ಇದ್ದರೆ ಬೊಜ್ಜುತನ ಬರ್ತದೆ. ಸೊ ಅದರಿಂದಾಗಿ ನಾವು ನಮ್ಮ ವೆಯ್ಟ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಮತ್ತೊಂದು ಹಾರ್ಮೋನಲ್ ಸಮಸ್ಯೆಯಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಹಾರ್ಮೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ನಮಗೆ ಬೇಡದ ಜಾಗದಲ್ಲೆಲ್ಲ ಜಾಸ್ತಿ ಹೇರ್ ಗ್ರೋತ್ ಆಗ್ಬಿಡುತ್ತೆ. ಅಂದರೆ ಮುಖದಲ್ಲಿ ಈ ಮೀಸೆ ಬರುವಂಥದ್ದು, ಇಲ್ಲಿ ಗಡ್ಡದ ಥರ ಬರುವಂಥದ್ದು, ತುಂಬ ಎಕ್ಸೆಸಿವ್ ಹೇರ್ ಗ್ರೋತ್ ಆಗುವಂಥದ್ದು ಮುಖದಲ್ಲಿ. ಸೊ ಇದು ಮತ್ತು ಜಾಸ್ತಿ ಮೊಡವೆಗಳು ಆಗುವಂಥದ್ದು. ಮತ್ತೊಂದು ಬ್ಲ್ಯಾಕಿಶ್ ಅಂದರೆ ಕಪ್ಪು ಕಲರ್ ಪಿಗ್ಮೆಂಟೇಷನ್ ಆಗುವಂಥದ್ದು, ಈ ಕುತ್ತಿಗೆಯಲ್ಲಿ ಆಗಿರ್ಬೋದು, ಅಥವಾ ನಮ್ಮದು ತೋಳಿನ ಇದು ಸಂದಿನಲ್ಲಿ, ಗ್ರಾಯಿನ್ ರೀಜನ್ ಅಂತ ಹೇಳ್ತೇವೆ ಅಲ್ಲಿ, ಮತ್ತು ನಮ್ಮ ಅಂಡರ್ ಆರ್ಮ್ಸಲ್ಲಿ, ಇದೆಲ್ಲ ತುಂಬ ಬ್ಯಾಕಲ್ಲಿ ಹೀಗೆ ಬ್ಲ್ಯಾಕಿಶ್ ಪಿಗ್ಮೆಂಟೇಷನ್ ಆಗುವಂಥದ್ದು. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಹಾಗೂ ಎಗ್ ಪ್ರೊಡಕ್ಷನ್ ಅಲ್ಲಿ ಡಿಫಾರ್ಮಿಟಿ ಇರೋದರಿಂದ ಇದೆಲ್ಲ ಸಮಸ್ಯೆ ನಮಗೆ ಬರ್ತದೆ. ಸೊ ಈಗ ಇದನ್ನು ನಾವು ಹೇಗೆ ತಡೆಗಟ್ಬೋದು ಹಾಗೂ ಪ್ರಿವೆಂಟ್ ಮಾಡ್ಬೋದು, ಅಥವಾ ಬಂದ ನಂತರ ಹೇಗೆ ಕಂಟ್ರೋಲಿಗೆ ಇಡ್ಬೋದು, ಸೊ ಇದರ ಬಗ್ಗೆ ಟ್ರೀಟ್ಮೆಂಟ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟೆ, ನಮ್ಮ ಸೈಡಿಂದ ಏನು ಮಾಡ್ಬೋದು ನಾವು ಅಂತ. ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಮೇನ್ ಕಾಸ್ ಜೆನೆಟಿಕ್ ಫ್ಯಾಕ್ಟರ್ ಮತ್ತು ನಮ್ಮ ಲೈಫ್ ಸ್ಟೈಲ್ ಅಂತ. ಸೊ ಜೆನೆಟಿಕ್ ಫ್ಯಾಕ್ಟರನ್ನು ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ನಮ್ಮ ಲೈಫ್ ಸ್ಟೈಲನ್ನು ನಾವು ಮಾಡಿಫೈ ಮಾಡ್ಬೋದು. ಸೊ ಏನು, ಒಂದು ನಾವು ತಗೊಳ್ಳುವಂತಹ ಫುಡ್. ಸೊ ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೇನೆ, ನಾವು ಮೋರ್ ಆಫ್ ಪ್ರೋಟೀನ್ಸ್ ತಗೊಳ್ಬೇಕು. ಓಕೆ, ಆಮೇಲೆ ರೈಸಲ್ಲಿ ಬ್ರೌನ್ ರೈಸ್ ತಗೊಳ್ಬೇಕು, ಪಾಲಿಶ್ಡ್ ರೈಸ್ ಆದಷ್ಟು ಕಮ್ಮಿ ಮಾಡಬೇಕು. ಮತ್ತು ಮೋರ್ ಆಫ್ ಪಲ್ಸಸ್, ಇದು ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಓಟ್ಸ್ ಆಗಿರ್ಬೋದು, ಸೊ ಇದನ್ನೆಲ್ಲ ತಗೊಳ್ಬೋದು. ಮತ್ತು ಮೊಳಕೆ ಬರಿಸಿದ ಕಾಳುಗಳು, ಸಿರಿಧಾನ್ಯಗಳು, ಸೊ ಇದನ್ನೆಲ್ಲ ಜಾಸ್ತಿಯಾಗಿ ನಾವು ತಗೊಳ್ಬೇಕು. ಮತ್ತು ಫ್ರೂಟ್ಸ್, ವೆಜಿಟೇಬಲ್ಸ್ ಚೆನ್ನಾಗಿ ತಿನ್ನಬೇಕು. ಆಮೇಲೆ ಈ ಏರೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೇವೆ ಈಗ ಬರ್ತದೆ, ಅದು ಏರೇಟೆಡ್ ಡ್ರಿಂಕ್ಸನ್ನು ಅವಾಯ್ಡ್ ಮಾಡಬೇಕು, ಸ್ವೀಟನ್ನು ಅವಾಯ್ಡ್ ಮಾಡಬೇಕು. ಓಕೆ, ಆಮೇಲೆ ನೀರು ಡೈಲಿ ಹೆಂಗಸರು ಒಂದು 2 ರಿಂದ 2.5 ಲೀಟರ್, ಗಂಡಸರಾದರೆ ಓಕೆ, ಗಂಡಸರು ಯೂಶ್ವಲಿ ನಿಮ್ಮ ಹೆಲ್ತಿ ಡಯಟ್ಗೆ 3 ಲೀಟರ್ ಕೂಡ, ನಾವು ಹೆಂಗಸರಿಗೆ ಇದು 2-2.5 ಲೀಟರ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಸಹ ನೀವು ಅದನ್ನೇ ಫಾಲೋ ಮಾಡಬೇಕು. ಹೆಂಗಸರು 2 ರಿಂದ 2.5 ಲೀಟರ್ ಅಷ್ಟು ನೀರು ಕುಡಿಬೇಕು. ಆಮೇಲೆ ಏನಂತ ಹೇಳಿದ್ರೆ, ಡೈಲಿ ಒಂದು ಎಕ್ಸಸೈಸ್ ಅಂತ ಹೇಳಿದರೆ, ನಾನು ಮನೇದು ಕೆಲಸ ಮಾಡ್ತೇನೆ, ಇದು ಆರಾಮ್ಸೆ ಫ್ರೆಂಡ್ಸ್ ಹೊತ್ತಿಗೆ ಪಟಾಕಿ ಹೊಡ್ಕೊಂಡು ವಾಕಿಂಗ್ ಮಾಡ್ತೇನೆ, ಸೊ ಅದು ಯೂಸ್ ಇಲ್ಲ. ಡೈಲಿ ಅಟ್ಲೀಸ್ಟ್ ವಾರದಲ್ಲಿ 5 ದಿವಸ ನೀವು 30 ರಿಂದ 45 ನಿಮಿಷ ವಾಕಿಂಗ್ ಮಾಡೋದಿದ್ರೆ ತುಂಬ ಫಾಸ್ಟಾಗಿ ನಡಿಬೇಕು, ಬರಬೇಕು. ಅಥವಾ ಬೇರೆ ಟೈಪ್ ಇದ್ದು ಎಕ್ಸಸೈಸಸ್, ಏರೋಬಿಕ್ ಎಕ್ಸಸೈಸ್ ಆಗಿರ್ಬೋದು, ಸೊ ಎಕ್ಸಸೈಸಸ್ ಮಾಡಬೇಕು. ಅಟ್ಲೀಸ್ಟ್ ವಾರದಲ್ಲಿ 5 ದಿವಸ ನೀವು ಮಾಡಬೇಕು. ಆಮೇಲೆ ಇದು ಫಿಸಿಕಲ್ ಎಕ್ಸಸೈಸ್. ಆಮೇಲೆ ಮೆಂಟಲಿಗೆ ಕಾಮ್ ಆಗಿರಬೇಕು, ನೀವು ಸ್ಟ್ರೆಸ್ ಕಮ್ಮಿ ಇರಬೇಕು. ಸೊ ಅದಕ್ಕೋಸ್ಕರ ಮೆಡಿಟೇಷನ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಕಾಮ್ ಮ್ಯೂಸಿಕ್ ಕೇಳುವಂಥದ್ದಾಗಿರ್ಬೋದು, ಸೊ ಇದನ್ನು ಸಹ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನಿದ್ದೆ ಒಂದು ಮಿನಿಮಮ್ 7 ಗಂಟೆಯಷ್ಟು ನೀವು ನಿದ್ದೆ ಮಾಡಬೇಕು. ಸೊ ಬೊಜ್ಜುತನ ಅವಾಯ್ಡ್ ಆಗ್ತದೆ. ಸೊ ಇದನ್ನೆಲ್ಲ ಮಾಡಿದರೆ, ಸೊ ಹೀಗಾಗಿ PCOD ನಾವು ಪ್ರಿವೆಂಟ್ ಮಾಡ್ಬೋದು, ಅಥವಾ ಬಂದರೂ ಅದನ್ನು ಕಂಟ್ರೋಲಲ್ಲಿ ಇಡ್ಬೋದು. ಸೊ ಇದು ನಾವು ಈ PCODಯನ್ನು ತಡೆಗಟ್ಟಲು
ಮಾಡಬಹುದು. ಸೊ ಇದರಿಂದಾಗಿ ತುಂಬ ಸಮಸ್ಯೆಗಳು ನಿಮಗೆ ಕಮ್ಮಿ ಆಗ್ತದೆ. ಈಗ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಎಲ್ಲರೂ ಹೆದರ್ತಾ ಇದ್ದಾರೆ, PCOD ಬಂದರೆ ಆಯಿತು ನಮ್ಮ ಲುಕ್ಸ್ ಹೋಗ್ತದೆ, ಅಂದರೆ ಇದು ಎಕ್ಸಸ್ ಹೇರ್ ಗ್ರೋತ್ ಲುಕ್ಸ್ ಹೋಗ್ತದೆ, ನಮ್ಮ ಮೂಡ್ ಸರಿ ಇರುವುದಿಲ್ಲ. ಸೊ ಇದು PCODinದಾಗಿ ಏನಾಗ್ತದೆ, ಆಂಗ್ಸೈಟಿ ಇಶ್ಯೂಸ್ ಇರ್ತದೆ, ಡಿಪ್ರೆಷನ್ ಇಶ್ಯೂಸ್ ಇರ್ತದೆ. ಸೊ ಅದರಿಂದಾಗಿ ಹೋಗ್ತದೆ, ನಮ್ಮ ಕೆರಿಯರ್ ಹೋಯಿತು, ಹೀಗೆಲ್ಲ ಟೆನ್ಷನ್ ಆಗ್ತದೆ. ಸೊ ನೀವು ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಪಾಲಿಸಿದ್ರೆ ಇದು ಕಂಟ್ರೋಲಲ್ಲಿ ಬರ್ಬೋದು. ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಇರ್ತದೆ. ಆಮೇಲೆ ನಿಮ್ಮ ಬಂಜೆತನ ಬರುವ ಚಾನ್ಸಸ್ ಅನ್ಲೈಕ್ಲಿ. ಸೊ ಆದುದರಿಂದ ಇದನ್ನು ಎಲ್ಲವನ್ನು ಪಾಲಿಸಿ. ಸೊ PCOD ಈಗ ಯಾರನ್ನು ಕೇಳಿದ್ರು PCOD ಆದ ನಂತರ ಆಯಿತು ಅಂತ ಏನು ಜೊತೆಗೊಳ್ಳುವ ಅವಶ್ಯಕತೆ ಇಲ್ಲ. ನೀವು ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿದರೆ ನಾವು PCODಯನ್ನು ಪ್ರಿವೆಂಟ್ ಮಾಡ್ಬೋದು. ಬಂದರೆ ಅದನ್ನು ಎಫೆಕ್ಟನ್ನು ಲೋವರ್ ಮಾಡ್ಬೋದು, ಕಂಪ್ಲೀಟ್ಲಿ ಟ್ರೀಟ್ ಸಹ ಮಾಡ್ಬೋದು. ಬಟ್ ನೆನಪಿಟ್ಕೊಳ್ಬೇಕೇನಂತ ಹೇಳಿದ್ರೆ ಇದು ರಿಕರ್ ಆಗ್ತದೆ. ನೀವು ಈಗ ಒಂದು ಎಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿದ್ರೆ ಆಯಿತು, ಕಂಟ್ರೋಲಲ್ಲಿ ಎಲ್ಲ ಸರಿ ಆಯ್ತು ಅಂತ ಹೇಳಿ ಪುನಃ ನೀವು ಒಟ್ರಾಸ್ಟ್ರಿಕ್ ಫುಡ್ ತಿನ್ನೋದು, ಎಕ್ಸಸೈಸ್ ಮಾಡೋದಿಲ್ಲ, ಸ್ಟ್ರೆಸ್ ತಗೊಳ್ಳೋದು, ನಿದ್ದೆ ಸರಿಯಾಗಿ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ, ಹೀಗಿದ್ರೆ ಪುನಃ ಇದು ಬರುವ ಚಾನ್ಸಸ್ ಇರ್ತದೆ. ಅದರಿಂದ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನೋದು ಇದು ಲೈಫ್ ಲಾಂಗ್. ನಾನು ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ, ಯಾವ ಕಾಯಿಲೆಗಾಗಿರ್ಬೋದು, ಜಸ್ಟ್ ಒಂದು ಈ ನಾವು ನಮ್ಮ ಲೈಫ್ ಸ್ಟೈಲ್ ಮಾಡಿಫೈ ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದಾಗಿದೆ. ಆದ್ದರಿಂದ ನಮ್ಮ ಲೈಫ್ ಸ್ಟೈಲೇ ಈ ತುಂಬ ಚೇಂಜಸ್ ವೆಸ್ಟರ್ನೈಸ್ ಆಗಿರೋದ್ರಿಂದ, ಮೋರ್ ಆಫ್ ಜಂಕ್ ತಿನ್ನೋದ್ರಿಂದ ಇಷ್ಟೆಲ್ಲ ಕಾಯಿಲೆಗಳು ಬರ್ತಾ ಇದೆ. ಆದ್ದರಿಂದ ಇದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇವತ್ತಿನ ಸಂಚಿಕೆ ಎಲ್ರಿಗೂ ಹೆಲ್ಪ್ಫುಲ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಾರ ನಿಮ್ಮನ್ನು ಭೇಟಿ ಆಗ್ತೇನೆ. ಆದಷ್ಟು ಜನರಿಗೆ ಈ ಎಲ್ಲ ಮಾಹಿತಿಗಳನ್ನು ಶೇರ್ ಮಾಡಿ, ಯಾಕಂತ ಹೇಳಿದ್ರೆ ತುಂಬ ರೋಗಗಳನ್ನು ನಾವು ತಡೆಗಟ್ಟಬಹುದು. ಹಾಗೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಪ್ರತಿ ವಾರ ನಿಮಗೆ ಹೊಸ ಹೊಸ ರೋಗಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡ್ತೇನೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಕೊನೆಗೊಳಿಸಿ.